ಹಲೋ ನನ್ನ ಪುಟಾಣಿ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಬೇಸಿಗೆ ರಜೆನ ಚೆನ್ನಾಗಿ ಊರು ಸುತ್ತಕೊಂಡು ಆಟ ಆಡ್ಕೊಂಡು ಕಳೀತಾ ಇದ್ದೀರಾ ತಾನೇ? ಈ ರಜೆಯಲ್ಲಿ ಹೆಚ್ಚು ಹೊತ್ತು ಟಿ ವಿ ಮುಂದೆ ಮೊಬೈಲ್ ಜೊತೆ ಕೂತ್ಕೊಂಡು ಕಾಲ ಕಳಿಬೇಡಿ. ನಿಮ್ಮನೇಲಿ ಅಜ್ಜ ಅಜ್ಜಿ ಇದ್ದರೆ ಅವ್ರ ಹತ್ರ ಕತೆ ಕೇಳಿ, ಇಲ್ಲ ಅಂದರೆ ಯಾವುದಾದ್ರೂ ಪುಸ್ತಕ ಓದಿ, ಇಲ್ಲ ಅಂದರೆ ಚಿತ್ರಕಲೆನ ಅಭ್ಯಾಸ ಮಾಡಿ. ಹೀಗೆ ಯಾವುದಾದ್ರೂ ಒಂದು ಒಳ್ಳೆ ಅಭ್ಯಾಸನ ಅಥವಾ ಹವ್ಯಾಸನ ರೂಢಿಸ್ಕೊಳ್ಳಿ. ಇದೇನಪ್ಪ ಬರೀ ಉಪದೇಶ ಕೊಡ್ತಾ ಇದ್ದಾರೆ, ಕಥೆ ಹೇಳಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ಇಲ್ಲ, ಇವತ್ತು ಒಂದು ಕಥೆ ಜೊತೆಗೆ ಬಂದಿದ್ದೀನಿ ನಾನು. ಇವತ್ತು ನಾನು ನಿಮಗೆ ಉಪಮನ್ಯುವಿನ ಕಥೆ ಹೇಳೋದಕ್ಕೆ ಬಂದಿದ್ದೀನಿ. ಈ ಕಥೆ ಉಪಮನ್ಯುವಿನ ಗುರುಭಕ್ತಿ ಬಗ್ಗೆ ತಿಳಿಸುತ್ತೆ. ಮಕ್ಕಳೇ, ನೀವೆಲ್ಲ ಈಗ ವಿದ್ಯಾಭ್ಯಾಸ ಮಾಡೋದಕ್ಕೆ ಶಾಲೆಗಳಿಗೆ ಹೋಗ್ತೀರಾ ಅಲ್ವಾ? ಅದೇ ರೀತಿ ಹಿಂದಿನ ಕಾಲದಲ್ಲಿ ವಿದ್ಯೆ ಕಲಿಯೋಕೆ ಗುರುಕುಲಗಳಿಗೆ ಹೋಗ್ತಾ ಇದ್ರು. ಆದರೆ ಗುರುಕುಲದಲ್ಲಿ ಎಲ್ಲರಿಗೂ ಪ್ರವೇಶ ಕೊಡ್ತಾ ಇರಲಿಲ್ಲ. ಫೀಸ್ ಕೊಟ್ಟ ತಕ್ಷಣ ಯಾರು ಬೇಕಾದರೂ ಸೇರ್ಕೊಳ್ಬಹುದು ಅನ್ನೋ ಹಾಗಿರಲಿಲ್ಲ. ಬಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಅವನು ಸಾಮಾನ್ಯ ಪ್ರಜೆಯಾಗಿದ್ರು ಅಥವಾ ರಾಜ್ಕುಮಾರನೇ ಆಗಿದ್ರು, ಗುರುಕುಲದಲ್ಲಿ ಎಲ್ಲರೂ ಒಂದೇ ರೀತಿ. ಮೊದಲು ಗುರುಕುಲ ಸೇರೋದಕ್ಕೆ ಬಂದವ್ರಿಗೆ ನಿಜವಾಗ್ಲೂ ವಿದ್ಯೆ ಕಲಿಯೋ ಮನಸ್ಸಿದೆಯೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡ್ತಿದ್ರು. ಆಮೇಲೆ ಆ ವಿದ್ಯಾರ್ಥಿ ಗುರುಗಳಿಗೆ ಎಷ್ಟು ವಿಧೇಯನಾಗಿ ಇರ್ತಾನೆ, ಗುರುಗಳ ಮಾತಿಗೆ ಎಷ್ಟು ಬೆಲೆ ಕೊಡ್ತಾನೆ ಅನ್ನೋದನ್ನ ಪರೀಕ್ಷೆ ಮಾಡ್ತಿದ್ರು. ಈ ಪರೀಕ್ಷೆ ತುಂಬ ಕಠಿಣವಾಗಿಯೇ ಇರ್ತಿತ್ತು. ಗುರುಗಳಿಗೆ ವಿದ್ಯಾರ್ಥಿ ನಿಜವಾಗ್ಲೂ ವಿದ್ಯೆ ಕಲಿಯೋ ಆಸಕ್ತಿ ಹೊಂದಿದ್ದಾನೆ ಅನ್ನೋದು ದೃಢವಾದ ಮೇಲೇನೆ ಅವರನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತಿದ್ರು. ಶಿಷ್ಯನಾದ ಮೇಲೆ ಅಲ್ಲಿ ಮತ್ತೆ ಎಲ್ಲರೂ ಸಮಾನರು. ಅವನು ರಾಜ್ಕುಮಾರ ಆದರೂ ಸರಿ, ಸಾಮಾನ್ಯ ಪ್ರಜೆ ಆದರೂ ಸರಿ, ಎಲ್ಲರಿಗೂ ಒಂದೇ ನಿಯಮ. ಹೀಗೆ ಒಮ್ಮೆ ಧೌಮ್ಯ ಋಷಿಗಳ ಆಶ್ರಮಕ್ಕೆ ಉಪಮನ್ಯು ಅನ್ನೋ ಒಬ್ಬ ಬಾಲಕ ವಿದ್ಯಾರ್ಥಿಯಾಗಿ ಬರ್ತಾನೆ. ಆಗ ಧೌಮ್ಯ ಮಹರ್ಷಿಗಳು ಅವನಿಗೆ ಸೀದಾ ಪಾಠ ಆರಂಭ ಮಾಡೋದಿಲ್ಲ. ಅವನನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಅವನಿಗೆ ತಮ್ಮ ಆಶ್ರಮದ ಗೋವುಗಳನ್ನ ಮೇಯಿಸ್ಕೊಂಡು ಬರೋ ಕೆಲಸನ ವಹಿಸ್ತಾರೆ. ಉಪಮನ್ಯು ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು ಆಶ್ರಮದ ಗೋವುಗಳನ್ನ ಹತ್ತಿರದಲ್ಲಿದ್ದ ಕಾಡಿಗೆ ಹೊಡೆದುಕೊಂಡು ಹೋಗ್ತಾನೆ. ಗುರುಗಳು ಬೇಕು ಅಂತಾನೆ ಅವನಿಗೆ ಯಾವ ಆಹಾರವನ್ನು ಕೂಡ ಕೊಡೋದಿಲ್ಲ. ಸಂಜೆವರೆಗೂ ಕಾಡಿನಲ್ಲಿಯೇ ಇದ್ದು ಹಸುಗಳನ್ನು ವಾಪಸ್ ಆಶ್ರಮಕ್ಕೆ ಕರೆದು ತರ್ತಾನೆ ಉಪಮನ್ಯು. ಆಗ ಗುರುಗಳು ನೋಡ್ತಾರೆ, ಅವನು ಸ್ವಲ್ಪ ಕೂಡ ಸುಸ್ತಾಗಿರೋದಿಲ್ಲ. ಅರೆ, ಆಹಾರವಿಲ್ಲದೆ ಇದ್ರೆ ಇವನು ಹೇಗೆ ಇಷ್ಟು ಚಟುವಟಿಕೆಯಿಂದ ಇದ್ದಾನೆ ಅಂತ ಆಶ್ಚರ್ಯಪಟ್ಟ ಗುರುಗಳು ಉಪಮನ್ಯುವನ್ನ ಕರೆದು, ಇವತ್ತು ನೀನು ಹೊಟ್ಟೆ ಹಸುವನ್ನು ನೀಗಿಸ್ಕೊಳ್ಳೋದಕ್ಕೆ ಏನು ಮಾಡಿದೆ ಅಂತ ಕೇಳ್ತಾರೆ. ಆಗ ಉಪಮನ್ಯು ಹೇಳ್ತಾನೆ, ನಾನು ಭಿಕ್ಷಾಟನೆ ಮಾಡಿ ಹಸುವನ್ನು ನೀಗಿಸ್ಕೊಂಡೆ ಅಂತ. ಮಕ್ಕಳೇ, ಆಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಋಷಿಮುನಿಗಳು ಭಿಕ್ಷಾಟನೆ ಮಾಡೋದು ಸಾಮಾನ್ಯ ಆಗಿತ್ತು. ಅದನ್ನು ಕೀಳು ಅಂತ ಯಾರೂ ಭಾವಿಸ್ತಾ ಇರಲಿಲ್ಲ. ಉಪಮನ್ಯು ಭಿಕ್ಷಾಟನೆ ಮಾಡಿದೆ ಅಂತ ಕೇಳಿ ಧೌಮ್ಯರಿಗೆ ಸಿಟ್ಟು ಬರುತ್ತೆ. ನನ್ನ ಅಪ್ಪಣೆ ಇಲ್ಲದೆ ನೀನು ಭಿಕ್ಷಾಟನೆ ಮಾಡಿರೋದು, ಅಲ್ಲದೆ ಅದನ್ನು ಗುರುಗಳಿಗೆ ಸಮರ್ಪಣೆ ಕೂಡ ಮಾಡದೆ ನೀನೇ ತಿಂದು ಬಿಟ್ಟಿರೋದು ಮಹಾ ಅಪರಾಧ ಅಂತ ಜೋರು ಮಾಡ್ತಾರೆ. ಉಪಮನ್ಯು ಗುರುಗಳ ಹತ್ರ ನಂದು ತಪ್ಪಾಯಿತು, ಇನ್ನೊಮ್ಮೆ ಈ ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳ್ತಾನೆ. ಆಗ ಧೌಮ್ಯರು ನಾಳೆಯಿಂದ ಭಿಕ್ಷೆ ಬಿಡೋದನ್ನ ನನಗೆ ತಂದು ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಉಪಮನ್ಯು ಸರಿ ಅಂತ ಒಪ್ಪಿಕೊಂಡು ಮಾರನೇ ದಿನ ಹಸುಗಳನ್ನು ಕಾಡಿಗೆ ಹೊಡ್ಕೊಂಡು ಹೋಗ್ತಾನೆ. ವಾಪಸ್ಸು ಸಂಜೆ ಹಸುಗಳ ಜೊತೆಗೆ ಬಂದವನು ಬೇಡಿಕೊಂಡು ಬಂದ ಭಿಕ್ಷೆಯನ್ನು ಗುರುಗಳಿಗೆ ಅರ್ಪಿಸ್ತಾನೆ. ಗುರುಗಳು ಅವನಿಗೆ ಒಂದು ಕಾಳು ಕೂಡ ಕೊಡದೆ ಎಲ್ಲ ಅವರೇ ಇಟ್ಕೊಂಡು ಬಿಡ್ತಾರೆ. ಮತ್ತೆ ಮರುದಿನ ಉಪಮನ್ಯು ಹಸುಗಳನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾನೆ, ಮೇಯಿಸ್ಕೊಳ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಬಂದ ಮೇಲೆ ಗುರುಗಳಿಗೆ ತಾನು ಭಿಕ್ಷಾಟನೆ ಮಾಡಿ ತಂದಿದ್ದನ್ನು ಕೊಡ್ತಾನೆ. ಆಗಲೂ ಕೂಡ ಅವನ ಮುಖದಲ್ಲಿ ಸುಸ್ತು ಕಾಣಿಸೋದಿಲ್ಲ, ಮತ್ತೆ ಅವನು ಚಟುವಟಿಕೆಯಿಂದಾನೇ ಇರ್ತಾನೆ. ಆಗ ಮತ್ತೆ ಆಶ್ಚರ್ಯದಿಂದ ಗುರುಗಳು ಕೇಳ್ತಾರೆ, ಇವತ್ತು ನೀನು ಹೊಟ್ಟೆ ಹಸು ನೀಗೋದಕ್ಕೆ ಏನು ಮಾಡಿದೆ ಅಂತ. ಆಗ ಉಪಮನ್ಯು ಹೇಳ್ತಾನೆ, ಮೊದಲ ಬಾರಿ ಭಿಕ್ಷಾಟನೆ ಮಾಡಿದ್ದನ್ನು ನಿಮಗೆ ತಂದುಕೊಟ್ಟೆ, ಮತ್ತೊಂದು ಬಾರಿ ಭಿಕ್ಷಾಟನೆ ಮಾಡಿ ನನ್ನ ಹೊಟ್ಟೆ ಹಸುವನ್ನು ನೀಗಿಸ್ಕೊಂಡೆ ಅಂತ ಹೇಳ್ತಾನೆ. ಗುರುಗಳಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ನೀನು ಎರಡೆರಡು ಬಾರಿ ಭಿಕ್ಷಾಟನೆ ಮಾಡಿದ್ರಿಂದ ಇನ್ನೊಬ್ಬ ವಿದ್ಯಾರ್ಥಿಗೆ ಭಿಕ್ಷೆ ಸಿಗದೆ ಹೋಗಿರ್ಬೋದು, ಅಥವಾ ಇನ್ಯಾವುದೋ ಒಬ್ಬ ಋಷಿನೋ ಸಂತಾನೋ ಉಪವಾಸ ಆಗಿರಬಹುದು. ಹೀಗೆ ಎರಡೆರಡು ಬಾರಿ ಭಿಕ್ಷೆ ಬಿಡೋದು ಧರ್ಮಕ್ಕೆ ವಿರುದ್ಧ, ಇನ್ಮೇಲೆ ಹಾಗೆ ಮಾಡಬೇಡ ಅಂತ ಹೇಳ್ತಾರೆ. ಉಪಮನ್ಯು ಸರಿ ಅಂತ ಒಪ್ಕೊಳ್ತಾನೆ. ಮತ್ತೆ ಮರುದಿನ ಉಪಮನ್ಯು ಕಾಡಿಗೆ ಹಸುಗಳನ್ನ ಕರ್ಕೊಂಡು ಹೋಗ್ತಾನೆ. ಸಂಜೆ ಬರ್ತಾನೆ, ಅವತ್ತಿನ ಭಿಕ್ಷೆನ ಗುರುಗಳಿಗೆ ಕೊಟ್ಟು ಅವ್ರ ಎದುರುಗಡೆ ನಿಂತ್ಕೊಳ್ತಾನೆ.
ಗುರುಗಳು ನೋಡ್ತಾರೆ, ಉಪಮನ್ಯುವಿನ ಮುಖದಲ್ಲಿ ಹಸುವಿನ ಯಾವುದೇ ಕುರುಹು ಕೂಡ ಇರೋದಿಲ್ಲ. ಗುರುಗಳು ಮತ್ತೆ ಅದೇ ಪ್ರಶ್ನೆನ ಕೇಳ್ತಾರೆ, ಹೊಟ್ಟೆ ಹಸುವನ್ನು ನೀಗಿಸ್ಕೊಳ್ಳೋಕೆ ಏನು ಮಾಡಿದೆ ಅಂತ. ಆಗ ಉಪಮನ್ಯು ಹೇಳ್ತಾನೆ, ನಾನು ಹಸುಗಳನ್ನ ಕಾಡಿ ಕರ್ಕೊಂಡು ಹೋಗಿದ್ನಲ್ಲ, ಅಲ್ಲಿ ಒಂದು ಹಸುವಿನ ಹಾಲನ್ನು ಕರೆದುಕೊಂಡು ಕುಡ್ದೆ ಅಂತ ಹೇಳ್ತಾರೆ. ಆವಾಗ ಗುರುಗಳಿಗೆ ಇನ್ನೂ ಕೋಪ ಬರುತ್ತೆ. ನಾನು ಈ ಹಸುಗಳ ಮಾಲೀಕ, ನನ್ನ ಅಪ್ಪಣೆ ಇಲ್ಲದೆ ನೀನು ಹಸುವಿನ ಹಾಲನ್ನು ಹೇಗೆ ಕುಡ್ದೆ? ಇದರಿಂದ ನೀನು ಕಳ್ತನ ಮಾಡ್ದಾಗಾಯ್ತು ಅಂತ ಹೇಳ್ತಾರೆ. ಉಪಮನ್ಯುವಿಗೆ ತುಂಬ ಬೇಜಾರಾಗುತ್ತೆ. ತಕ್ಷಣ ಅವ್ರ ಕಾಲಿಗೆ ಬಿದ್ದು ತನ್ನ ತಪ್ಪನ್ನು ಒಪ್ಕೊಂಡು ಗುರುಗಳ ಕ್ಷಮೆ ಕೇಳ್ತಾನೆ. ಗುರುಗಳು ಅವನನ್ನು ಕ್ಷಮಿಸಿ ಮತ್ತೊಮ್ಮೆ ಈ ತಪ್ಪು ಮಾಡಬೇಡ ಅಂತ ಹೇಳ್ತಾರೆ. ಮಾರನೇ ದಿನ ನಿತ್ಯದ ಹಾಗೆ ಹಸುಗಳನ್ನು ಕಾಡಿ ಹೊಡೆದುಕೊಂಡು ಹೋಗ್ತಾನೆ ಉಪಮನ್ಯು. ಅಲ್ಲಿ ಅವನಿಗೆ ತುಂಬ ಹಸುವಾಗೋಕೆ ಶುರುವಾಗುತ್ತೆ. ಏನು ಮಾಡೋದು, ತನ್ನ ಹಸುವನ್ನು ನೀಗಿಸ್ಕೊಳ್ಳೋದು ಹೇಗೆ ಅಂತ ನೋಡಿದವನಿಗೆ ಅವನ ಎದುರಿಗೆ ಎಕ್ಕದ ಗಿಡ ಕಾಣುತ್ತೆ. ಹಸು ತಡ್ಕೊಳಕ್ಕಾಗದೆ ಆ ಎಕ್ಕದ ಎಲೆಗಳನ್ನು ತಿಂದುಬಿಡ್ತಾನೆ. ಆ ಎಲೆಯಲ್ಲಿದ್ದ ವಿಷದಿಂದ ಉಪಮನ್ಯುವಿನ ದೃಷ್ಟಿ ಹೋಗ್ಬಿಡುತ್ತೆ. ಅವನಿಗೆ ಕಣ್ಣೇ ಕಾಣಿಸೋದಿಲ್ಲ. ಗಾಬರಿಯಿಂದ ಉಪಮನ್ಯು ಆಶ್ರಮದ ಕಡೆ ಹೊರಟಾಗ ಕಣ್ಣು ಕಾಣದೇನೆ ಒಂದು ಪಾಳು ಬಾವಿಲಿ ಬಿದ್ದು ಬಿಡ್ತಾನೆ. ಪಾಳು ಬಾವಿ ಅಂದರೆ ಅದರಲ್ಲಿ ನೀರಿರಲ್ಲ, ಎಲ್ಲ ಬತ್ತು ಹೋಗಿರುತ್ತೆ. ಅಂಥ ಬಾವಿಲಿ ಬಿದ್ದುಬಿಡ್ತಾನೆ. ಈ ಕಡೆ ಮೇಯಕ್ಕೆ ಹೋಗಿರೋ ಹಸುಗಳೆಲ್ಲ ನಿತ್ಯದ ರೂಢಿಯಂತೆ ಆಶ್ರಮಕ್ಕೆ ಹಿಂದಿರುಗಿ ಬರ್ತವೆ. ಆದರೆ ಉಪಮನ್ಯು ಬರೋದೇ ಇಲ್ಲ. ಗುರುಗಳು ಉಪಮನ್ಯುವಿಗಾಗಿ ಸ್ವಲ್ಪ ಹೊತ್ತು ಕಾಯ್ತಾರೆ. ಆಮೇಲೆ ತಾವೇ ಅವನನ್ನು ಹುಡುಕೋದಕ್ಕೆ ಅರಣ್ಯಕ್ಕೆ ಹೋಗ್ತಾರೆ. ಅಲ್ಲಿ ಅವನ ಹೆಸರನ್ನ ಜೋರಾಗಿ ಕೂಗ್ತಾ ಹುಡುಕ್ತಾ ಇರಬೇಕಾದ್ರೆ ಪಾಳ್ಬಾವಿಯಿಂದ ಉಪಮನ್ಯುವಿನ ಧ್ವನಿ ಕೇಳುತ್ತೆ. ಅವನ ಕೂಗು ಧೌಮ್ಯ ಋಷಿಗಳಿಗೂ ಕೇಳಿಸುತ್ತೆ. ಬಾವಿಲಿ ಬಗ್ ನೋಡಿದಾಗ ಉಪಮನ್ಯು ಅಲ್ಲಿ ಇರೋದು ಕಾಣಿಸುತ್ತೆ. ಗುರುಗಳು ಪ್ರೀತಿಯಿಂದ, ಉಪಮನ್ಯು ಏನಾಯ್ತಪ್ಪ, ನೀನು ಬಾವಿಲಿ ಹೇಗೆ ಬಿದ್ದೆ ಅಂತ ಕೇಳ್ತಾರೆ. ಆಗ ಉಪಮನ್ಯು, ನನಗೆ ತುಂಬ ಹಸಿವೆ ಆಗ್ತಿತ್ತು ಗುರುಗಳೇ, ಹಸಿವೆ ತಡ್ಕೊಳಕ್ಕಾಗದೆ ನಿಮ್ಮ ಅಪ್ಪಣೆ ಇಲ್ಲದೆ ನಾನು ಎಕ್ಕದ ಗಿಡದ ಎಲೆನ ತಿಂದುಬಿಟ್ಟೆ, ಅದರಿಂದ ನನ್ನ ಕಣ್ಣು ಹೋಗ್ಬಿಡ್ತು ಅಂತ ಹೇಳ್ತಾನೆ. ಆಗ ಗುರುಗಳ ಕರುಣೆಯಿಂದ, ನಾನು ನಿನಗೆ ಅಶ್ವಿನಿ ದೇವತೆಗಳ ಮಂತ್ರ ಉಪದೇಶ ಮಾಡ್ತೀನಿ, ಅದನ್ನು ಜಪ ಮಾಡು, ಅದರಿಂದ ನಿನಗೆ ಕಣ್ಣು ಬರುತ್ತೆ ಅಂತ ಹೇಳ್ತಾರೆ. ಉಪಮನ್ಯು ಆಗ್ಲಿ ಗುರುಗಳೇ ಅಂತ ಹೇಳಿ ಅವರು ಉಪದೇಶ ಕೊಟ್ಟ ಮಂತ್ರವನ್ನು ಭಕ್ತಿಯಿಂದ ಜಪಿಸ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ಅವನಿಗೆ ಒಂದು ಅಪೂಪವನ್ನು ಅಂದರೆ ಒಂದು ಕಜ್ಜಾಯವನ್ನು ತಿನ್ನೋದಕ್ಕೆ ಕೊಡ್ತಾರೆ. ಆದರೆ ಉಪಮನ್ಯು ಅದನ್ನು ತಿನ್ನೋದಿಲ್ಲ. ನನಗೆ ಏನೇ ಭಿಕ್ಷೆ ಸಿಕ್ಕಿದ್ರೂ ಅದನ್ನು ಗುರುಗಳಿಗೆ ಅರ್ಪಿಸಬೇಕು ಅಂತ ಗುರುಗಳು ಆಜ್ಞೆ ಮಾಡಿದ್ದಾರೆ, ಆದ್ದರಿಂದ ನಾನು ಇದನ್ನು ತಿನ್ನೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ಅವನ ಗುರು ಭಕ್ತಿ ಮತ್ತು ವಿನಯನ ನೋಡಿ ಧೌಮ್ಯ ಋಷಿಗಳಿಗೆ ಸಂತೋಷ ಆಗುತ್ತೆ. ತಾನಿಟ್ಟು ಪರೀಕ್ಷೆಯಲ್ಲಿ ಉಪಮನ್ಯು ಗೆದ್ದು ಬಿಟ್ಟ ಅಂತ ಹೇಳಿ ಅಶ್ವಿನಿ ದೇವತೆಗಳು ಕೊಟ್ಟ ಅಪೂಪವನ್ನು ತಿನ್ನೋದಕ್ಕೆ ಹೇಳ್ತಾರೆ ಗುರುಗಳು. ಅದನ್ನು ತಿಂದ ಮೇಲೆ ಉಪಮನ್ಯುವಿಗೆ ಕಣ್ಣು ಕಾಣಿಸೋದಕ್ಕೆ ಶುರುವಾಗುತ್ತೆ. ಧೌಮ್ಯ ಮಹರ್ಷಿಗಳು ಉಪಮನ್ಯುವನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ತಾರೆ. ಅವನನ್ನು ಆಶೀರ್ವಾದ ಮಾಡಿ ತಮ್ಮಲ್ಲಿದ್ದ ಎಲ್ಲ ವಿದ್ಯೆಯನ್ನು ಧಾರೆ ಎರಿತಾರೆ. ಹೇಗಿತ್ತು ಕತೆ? ಈ ಕಥೆ ನಿಮಗೆ ಇಷ್ಟ ಆಯಿತಾ? ಮತ್ತು ಈ ಕಥೆಯಿಂದ ಏನು ಕಲ್ತ್ರಿ? ಯೋಚನೆ ಮಾಡಿ. ನೀವು ಇನ್ನೂ ರಮ್ಯ ಕಥಾಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮತ್ತು ಇನ್ನೊಂದು ಪೌರಾಣಿಕ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.